ಜಿಲ್ಲೆ ಜನಕ್ಕೆ ಎಚ್ಎನ್ ವ್ಯಾಲಿ ನೀರೇ ಅಪಾಯ. ಬನ್ನಿಕುಪ್ಪೆ ಗ್ರಾಮಸ್ಥರಿಗೆ ಕಾಯಿಲೆ. ಎಚ್ಎನ್ ವ್ಯಾಲಿ ನೀರಿನಿಂದ ಕ್ಯಾನ್ಸರ್ ಕಂಟಕ. ಕೆರೆಗಳ ಅಂಚಿನ ಗ್ರಾಮದಲ್ಲಿ ಟೆನ್ಷನ್. ಮೂರನೇ ಹಂತದ ಶುದ್ಧೀಕರಣ ಯಾವಾಗ? ಇದು ಎಚ್ಎನ್ ವ್ಯಾಲಿ ನೀರಿಂದ ಕ್ಯಾನ್ಸರ್ ಭಯದ ಸ್ಟೋರಿ. ಯೂಜಿಡಿ ನೀರು ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಯಾರು ಟೂ ವೀಲರಲ್ಲಿ ಬಂದರೆ ವಿತೌಟ್ ಸ್ಪೆಕ್ಟಕಲ್ಸ್ ಕಣ್ಣಿಗೆ ಏನೋ ಒಂದು ಡೇಂಜರ್ ಮಾಡ್ಕೊಂಡು ಬರ್ತಾರೆ. ಆ ಥರ ಹುಳ ಇದ್ದೇಳುತ್ತೆ. ಸಾಯಂಕಾಲ 6 ಗಂಟೆಗೆ ಲೈಟ್ ಹಾಕಿದ್ ಬಂದರೆ ಮನೆ ಮುಂದೆ ಬರೀ ಸೊಳ್ಳೆನೇ ಇರುತ್ತೆ. ನಾವೇ ಈ ಥರ ಫೇಸ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಮಕ್ಕಳಿಗೆಲ್ಲ ನಮ್ಮ ಫ್ಯೂಚರ್ ಏನಿರುತ್ತೆ ಹೇಳಿ. ಚಿಕ್ಕಬಳ್ಳಾಪುರದಲ್ಲಿ ಎಚ್ಎನ್ ವ್ಯಾಲಿ ನೀರು ಡೇಂಜರ್ ಆಗಿದೆ. ಎಚ್ಎನ್ ವ್ಯಾಲಿ ನೀರಿಂದ ಕ್ಯಾನ್ಸರ್ ಬರುವಂತ ಭಯ ಇದೆ, ಆತಂಕ ಇದೆ ಜನರಲ್ಲಿ. ಬನ್ನಿಕುಪ್ಪೆ ಸೇರಿದಂತೆ ಕೆರೆಗಳ ಅಂಚಿನ ಗ್ರಾಮಗಳ ಜನರಿಗೆ ಈ ಆತಂಕ ಕಾಡ್ತಾ ಇದೆ. ಎಚ್ಎನ್ ವ್ಯಾಲಿ ನೀರಲ್ಲಿ ನೈಟ್ರೇಟ್ ಅಂಶ ಹೆಚ್ಚಾಗಿದೆ, ಹಾಗಾಗಿ ಕ್ಯಾನ್ಸರ್ ಕಾರಕ ಇದು ಅಂತ ಹೇಳಿ ಜನ ಆತಂಕದಲ್ಲಿದ್ದಾರೆ. ಕ್ಯಾನ್ಸರ್ ಅಷ್ಟೇ ಅಲ್ಲ, ಹೆಣ್ಮಕ್ಳಲ್ಲಿ ಗರ್ಭಕೋಶದ ಸಮಸ್ಯೆಗಳೂ ಕಂಡುಬರುತ್ತೆ. ಚರ್ಮರೋಗ, ಗಂಟ್ಲು ನೋವು ಸೇರಿದಂತೆ ಹಲವಾರು ಸಮಸ್ಯೆಗಳು ಆಲ್ರೆಡಿ ಬಾಧಿಸ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತೇಳಿ ಜನರಿಗೆ ಆತಂಕ ಇರೋದು. ಸೊಪ್ಪು, ತರಕಾರಿ, ಹಣ್ಣು ಎಲ್ಲವೂ ವಿಷಮಯ ಅಂತ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ಫಿಲ್ಟರ್ ಮಾಡ್ತಾ ಇದ್ದಾರೆ ನೀರನ್ನ, ಆದ್ರೂ ಕೂಡ ಪಾಚಿಗಟ್ತಾ ಇದೆ ಎಚ್ಎನ್ ವ್ಯಾಲಿ ನೀರು. ಮೂರನೇ ಹಂತದಲ್ಲಿ ಎಚ್ಎನ್ ವ್ಯಾಲಿ ನೀರಿನ ಶುದ್ಧೀಕರಣ ಆಗಿಲ್ಲ. ಈ ಬಗ್ಗೆ ಹಲವಾರು ಬಾರಿ ಪ್ರತಿಭಟನೆಯನ್ನ ಮಾಡಿದ್ದಾಯ್ತು, ಆದ್ರೆ ಏನು ಪ್ರಯೋಜನ ಆಗಲಿಲ್ಲ. ಅಸೆಂಬ್ಲಿಯಲ್ಲೂ ಶಾಸಕರು ಈ ನೀರಿನ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮನ್ನ ಬೇರೆ ಕಡೆ ಶಿಫ್ಟ್ ಮಾಡಿ, ನೀವು ಮೂರನೇ ಹಂತದಲ್ಲಿ ಶುದ್ಧೀಕರಣ ಮಾಡಲ್ಲ ಅಂತಂದ್ರೆ ನಮ್ಮನ್ನೇ ಶಿಫ್ಟ್ ಮಾಡಿ ಅಂತೇಳಿ ಜನ ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. 1400ಕ್ಕೂ ಹೆಚ್ಚು ಜನ ಇದ್ದಾರೆ ಈ ಬನ್ನಿಕುಪ್ಪೆ ಗ್ರಾಮದಲ್ಲಿ. ಎಚ್ಎನ್ ಕೆರೆಯ ನೀರಿನಿಂದಲೇ ಅನಾರೋಗ್ಯ ಆಗ್ತಾ ಇದೆ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಾಲಕ್ಕೆ ಹಿಂಗೆ, ಇನ್ನು ನಮ್ಮ ಮಕ್ಕಳ ಕಾಲಕ್ಕೆ ಇನ್ನೂ ಡೇಂಜರ್ ಆಗುತ್ತೆ ಈ ನೀರು. ಹಾಗಾಗಿ ನಮ್ಗೆ ಈ ನೀರಿನ ಸಹವಾಸನೇ ಬೇಡ, ಒಂದೇ ಶುದ್ಧೀಕರಣ ಮಾಡಿ, ಇಲ್ಲಾಂದ್ರೆ ನಮಗೆ ಪರ್ಯಾಯ ವ್ಯವಸ್ಥೆ, ಪರ್ಯಾಯ ಜಾಗ ಕೊಡಿ, ನಾವು ಬೇರೆ ಕಡೆ ಹೋಗ್ಬಿಡ್ತೀವಿ, ಶಿಫ್ಟ್ ಆಗ್ತೀವಿ ಅಂತ ಹೇಳಿ ಆ ಭಾಗದಲ್ಲಿ ಜನ ಹೇಳ್ತಾ ಇದ್ದಾರೆ. ನೀರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದೆ. ಎಚ್ಎನ್ ವ್ಯಾಲಿ ನೀರಿಂದ ಜೀವಕ್ಕೆ ಆಪತ್ತು ಬರುವಂತ ಒಂದು ಆತಂಕದಲ್ಲಿ ಆ ಭಾಗದಲ್ಲಿ ಜನ ಇದ್ದಾರೆ. ಇನ್ನು ಇಲ್ಲಿ ಬೆಳೆದಂತ ಹಣ್ಣು, ತರಕಾರಿ, ಸೊಪ್ಪು ಎಲ್ಲವೂ ವಿಷಕಾರಕವಾಗ್ತಾ ಇದೆ. ರೀಸೆಂಟ್ ಆಗಿ ಒಂದು ವರದಿನೂ ಹೇಳಿತ್ತು, ಅಂದ್ರೆ ಬೆಂಗಳೂರು ಸುತ್ತಮುತ್ತ ಬೆಳೆದಿರುವಂತ ಹಣ್ಣು, ತರಕಾರಿ ಅಥವಾ ಸೊಪ್ಪಿನಲ್ಲಿ ಯಾವ ತರ ಕ್ಯಾನ್ಸರ್ ಕಾರಕ ಅಂಶಗಳಿದೆ ಅಂತ ಹೇಳಿ. ಸೊ ಈ ಭಾಗದಲ್ಲಿ ಈ ನೀರಿನಿಂದನೇ ಅದು ಬರ್ತಾ ಇದೆ ಅಂತ ಹೇಳಿ ಜನ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಜನ ಏನ್ ಹೇಳಿದ್ದಾರೆ, ಯಾವ ತರ ಆತಂಕ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಕೆರೆಯಲ್ಲಿ ಸಡನ್ ಆಗಿ ಈ ಸೊಳ್ಳೆದು ಅದು ಇದೆಲ್ಲ ನೋಡಿಬಿಟ್ಟು ನಮಗೆ ಯಾಕೋ ಭಯ ಆಯಿತು. ಏನಪ್ಪ ಇದು ಸಡನ್ ಆಗಿ ಎಲ್ಲ ನೀರೆಲ್ಲ ಈ ಥರ ಪ್ರಾಬ್ಲಮ್ ಆಗ್ತಿದೆ, ನಮಗೂ ಈ ಥರ ಆರೋಗ್ಯ ಕೆಡ್ತಾ ಇದೆ ಏನು ಅಂತ ನೋಡ್ಬೇಕಾದ್ರೆ ನೋಡಿದ್ವಿ. ಆಮೇಲೆ ಪ್ರಾಕ್ಟಿಕಲ್ ನೋಡಿದ್ರೆ ಪ್ರಾಬ್ಲಮ್ ಇಲ್ಲಿಂದ ಬರ್ತಿದೆ ಅಂತ ಗೊತ್ತಾಯ್ತು ನಮಗೆ. ನಾವು ಸೂಕ್ತವಾದ ಅಧಿಕಾರಿಗಳು ಹೇಳಿದ್ವಿ, ಈ ಥರ ಹೋಗಿ ಈ ಥರ ಮಾಡಿ ಸರ್, ಈ ಥರ ಟೆಸ್ಟ್ ಎಲ್ಲ ತೊಗೊಳ್ಳಿ, ನಮಗೂ ಈ ಥರ ತೊಂದರೆ ಆಗ್ತದೆ. ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಸರ್. ನನಗೆ ರೆಸ್ಪಿರೇಷನ್ ಪ್ರಾಬ್ಲಮ್ ಇತ್ತು. ಈಗ ಪ್ರಿವೆನ್ಷನ್ ತಗೋಬೇಕು ಅವರು, ಇಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗುತ್ತೆ. ನಮಗೇನಾಗಿದೆ, ಊರ ಅಂಚಲ್ಲೇ ಕೆರೆ ಇದೆ, ಗೋಪಾಲಕೃಷ್ಣ ಅಮ್ಮನ ಕೆರೆ. ಊರ ಮೇಲೆ ಕಂದವಾರ ಕೆರೆ ಇದೆ. ಒಳಗಡೆ ವಾಟರ್ ಟೇಬಲ್ ಏನಾಗಿದೆ ಅಂದರೆ ಆ ಕಡೆ ಅದು ಇದು 2 ಕ್ಲಬ್ ಆಗಿಬಿಟ್ಟಿದೆ. ತುಂಬ ವಾಟರ್ ಟೇಬಲ್ ಫುಲ್ ಮೇಲಕ್ಕೆ ಬಂದುಬಿಟ್ಟಿದೆ. ಬಿಡಿ ಬಂದಿರಬೇಕು. ಏನಾಗಿದೆ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇವ್ರು ನೀರು ಬಿಟ್ಟಿರೋದ್ರಿಂದ ಎಲ್ಲ ಫುಲ್ ಇದಾಗಿದೆ, ಎಲ್ಲ ನೀರು ಒಳಗೆ ಫಿಲ್ಟರ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಫಿಲ್ಟರ್ ಆಗ್ತದೆ ನಿಜ, ಬಟ್ ಒಂದು ಲೆವೆಲ್ ಫಿಲ್ಟರ್ ಆಗಿಬಿಟ್ಟು ಒಳಗಡೆ ಪ್ರೆಸಿಪಿಟೇಷನ್ ಟೈಪ್ ಎಲ್ಲ ನಿಂತ್ಬಿಟ್ಟಿದೆ ಕೆರೆಯಲ್ಲಿ. ಆ ಯೂಜಿಡಿ ನೀರು ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅಲ್ಲಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸಾಯಂಕಾಲ 5:30 ಮೇಲೆ ಯಾರು ಟೂ ವೀಲರಲ್ಲಿ ಬಂದರೆ ವಿತೌಟ್ ಸ್ಪೆಕ್ಟಕಲ್ಸ್ ಕಣ್ಣಿಗೆ ಏನೋ ಒಂದು ಡೇಂಜರ್ ಮಾಡ್ಕೊಂಡು ಬರ್ತಾರೆ. ಆ ಥರ ಹುಳ ಇದ್ದೇಳುತ್ತೆ. ಎಷ್ಟು ವಾಸನೆ ಅಂದರೆ, ಜೊತೆಗೆ ಏನು ಫಿಲ್ಟರ್ ಮಾಡದೆ ನೀರು ಬಿಡ್ತಾ ಇದೆ ಅಂದರೆ ಕೆರೆಗಳು. ಯಾಕಂದ್ರೆ ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಏನು ಮಾಡ್ತಾ ಇದ್ದಾರೆ, ಬಂದೆಲ್ಲ ನೋಡಿ ಹೋಗ್ತಾರಲ್ಲ. ಅಟ್ಲೀಸ್ಟ್ ಅವ್ರು ಸಂಬಳ ಎಣಿಸ್ಕೊಳ್ಳೋಕ್ಕಾದ್ರೆ ಅವ್ರು ಕೆಲಸ ಮಾಡೋದು ಬೇಡವಾ? ಕೊಳಚೆ ನೀರು ಅಂತ ಹೇಳ್ಬಿಟ್ಟು ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. ಸೊಳ್ಳೆ ಜಾಸ್ತಿ ಆಗಿದೆ. ಸಾಯಂಕಾಲ 6 ಗಂಟೆಗೆ ಲೈಟ್ ಹಾಕಿದ್ ಬಂದರೆ ಮನೆ ಮುಂದೆ ಬರೀ ಸೊಳ್ಳೆನೇ ಇರುತ್ತೆ. ನಾವು ಅದಕ್ಕಾಗಿ ಲೈಟ್ ಆಫ್ ಮಾಡಿದ್ರೆ ಅಲ್ಲಿ ಇಲ್ಲೇ ಹುಳ ಬರುತ್ತೇನೋ ಅಂತಂದ್ಬಿಟ್ಟು ಬೈಕ ನಾವು ಲೈಟ್ ಹಾಕ್ಕೊಂಡೇ ಇರ್ತೀವಿ. ಚರಂಡಿಗೆ ಬೇರೆ, ನಮ್ಮೂರಲ್ಲಿ ಚರಂಡಿಗೆ ಬೇರೆ ಕ್ಲೀನಾಗಿಲ್ಲ. ಚರಂಡಿಗೆಲ್ಲೇ ನೀರು ಅವ್ರು ನೆನ್ನೆ ಕ್ಲೀನ್ ಮಾಡಿದರೆ ಒಂದೊಂದು ಅಡಿ ನೀರು ಸ್ಟಾಕ್ ನಿಲ್ಲುತ್ತೆ, ಆಚೆ ಕಡೆ ಹೋಗಲ್ಲ. ಚರಂಡಿನೇ ಇಲ್ಲ, ಆಚೆ ಕಡೆ ಹೋಗಲ್ಲ. ಅದರಿಂದ ಕುಡಿಯೋ ನೀರಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಒಂದು ಸಾರಿ ಫಿಲ್ಟ್ರ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಅದೇ ಥರ ನೀರು ಬಿಟ್ಬಿಟ್ಟು ಏನು ಮಾಡೋರೆ, ಈ 31 ವಾರ್ಡು ಗಲೀಜು ನೀರು ಬೇರೆ ಬರ್ತಾರೆ. ಅದ್ರ ಪಕ್ಕದಲ್ಲೇ ಬರಬೇಕು ಈ ನೀರು. ಅದು ತುಂಬಿ ಬಂದಾಗ ಆ ನೀರು ಈ ನೀರು 2 ಮಿಕ್ಸ್ ಆಗಿಬಿಟ್ಟು ಕೆರೆಯಲ್ಲಿ ಬರ್ತಾಯಿದೆ.
ಕ್ಯಾನ್ಸರ್ ಪ್ರಾಬ್ಲಮ್ ಅಂದರೆ ಇವಾಗ ಕೆಲವ್ರ ಮನೇಲಿ ಐತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ಕೊಳಕ್ಕೋಲ್ಲ. ಈ ತಮ್ಮಂದರೆ ಈ ಜನ ಏನು ಅನ್ಕೊತಾರೆ ಏನೋ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ತೋರಿಸ್ತಾರೆ. ಹೋದ್ರೆ ಇಂಜೆಕ್ಷನ್ ಕೊಟ್ಬಿಟ್ಟು ಒಂದು 4 ಮಾತ್ರೆ ಕೊಡ್ತಾರೆ. ಇಲ್ಲ ಅಂದರೆ ಜಾಸ್ತಿ ಆದಾಗ ಬೆಂಗಳೂರಿಗೆ ಹೋಗೋ ಅಂತೇಳಿ ಬೆಂಗಳೂರಿಗೆ ಹೋಗೋದು, ದುಡ್ಡು ಖರ್ಚು ಮಾಡಿ ನೋಡಿಸ್ಕೊಂಡು ಬರೋದು, ಈ ಥರ ಆಗ್ಬಿಟ್ಟೈತೆ ಸರ್. ಈ ಬಗ್ಗೆ ಮಾತಾಡೋದಕ್ಕೆ ಶಾಶ್ವತ ನೀರಾವರಿ ಹೋರಾಟಗಾರರಾಗಿರುವಂತಹ ಆಂಜನೇಯ ರೆಡ್ಡಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಈಗ HN ವ್ಯಾಲಿಯಲ್ಲಿ ಇಷ್ಟೊಂದು ನೈಟ್ರೇಟ್ ಅಂಶ ಜಾಸ್ತಿ ಆಗದ ಕಾರಣ ಮತ್ತೆ ಎಷ್ಟು ಹಂತದಲ್ಲಿ ಎಟ್ ಪ್ರೆಸೆಂಟ್ ಶುದ್ಧೀಕರಣ ನಡೀತಾ ಇದೆ ಅಲ್ಲಿ? ಮೇಡಮ್, ಈಗ ಸರ್ಕಾರ ಅಧಿಕೃತವಾಗಿ 2 ಹಂತದ ಶುದ್ಧೀಕರಣ ಮಾಡಿ ನೀರು ಕೊಡ್ತಿದೀವಿ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಅಂತ ಹೇಳಿ ಈಗ KC ವ್ಯಾಲಿ, HN ವ್ಯಾಲಿ ಮತ್ತು ವೃಷಭಾವತಿ ವ್ಯಾಲಿಗಳನ್ನ ಇಂಪ್ಲಿಮೆಂಟ್ ಮಾಡಿದೆ. ಈ 2 ಹಂತದ ಶುದ್ಧೀಕರಣದ ನೀರಿನಲ್ಲಿ ಯಾವುದೇ ಕಾರಣಕ್ಕೂ ಹೈಯರ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ನೈಟ್ರೇಟ್ಸ್ ಅಂಡ್ ಫಾಸ್ಫೇಟ್ಸ್ ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಹೇಳ್ತಾ ಇದಾವೆ. ಭಾರತೀಯ ವಿಜ್ಞಾನ ಸಂಸ್ಥೆನೂ ಅದನ್ನೇ ಹೇಳ್ತಾ ಇದೆ. ಹಾಗಾಗಿನೇ ಮೊದಲಿಂದನೂ ಈ ಭಾಗದ ಈ 3 ಜಿಲ್ಲೆಗಳ ಹೋರಾಟಗಾರರು, ನೀರಾವರಿ ಹೋರಾಟಗಾರರು, ಸಂಘಟನೆಗಳವರು ಎಲ್ಲರೂ ಸೇರಿ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ. ನೀವು ಟರ್ಷರಿ ಲೆವೆಲ್ ಟ್ರೀಟ್ಮೆಂಟ್ಗೆ ಅಪ್ಗ್ರೇಡ್ ಮಾಡ್ಕೋಬೇಕು STPಗಳನ್ನ. ಕಾರಣ ಏನು ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು 2021ರಲ್ಲಿ NGT ಮಾನಿಟರಿಂಗ್ ಕಮಿಟಿ ಅವರ ನೇತೃತ್ವದಲ್ಲಿ ಈ ಕೆರೆಗಳನ್ನೆಲ್ಲ ಸಮೀಕ್ಷೆ ಮಾಡಿ, ಸಂಶೋಧನೆ ಮಾಡಿ, ಅಧ್ಯಯನ ಮಾಡಿ ಒಂದು ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಟ್ಟಿತ್ತು. ಹಾಗಾಗಿ ಟರ್ಷರಿ ಲೆವೆಲ್ ಟ್ರೀಟ್ಮೆಂಟ್ ಮಾಡದೇ ಇದ್ರೆ ಏನು ಕೆರೆಗಳಿಗೆ ನೀರು ಬಿಡ್ತಿದ್ದಾರೆ, ಆ ಕೆರೆಗಳ ಅಕ್ಕಪಕ್ಕದಲ್ಲೇ ಇರುವ ಗ್ರಾಮಗಳಿಗೆ ಆ ಕೆರೆ ಅಂಚಿನಲ್ಲಿ ಕೊಳವೆ ಬಾವಿಗಳನ್ನ ಕೊರೆಸಿ ಇವತ್ತು ನೀರನ್ನ ಸಪ್ಲೈ ಮಾಡ್ತಿದ್ದಾರೆ, ಕುಡಿಯುವ ನೀರನ್ನ. ಮತ್ತು ಕೆಲವು ನಗರಗಳಲ್ಲಿ ಇವತ್ತು ನೀವು ಚಿಕ್ಕಬಳ್ಳಾಪುರ ನಗರದ ಕಂದವಾರ ಕೆರೆಯಿಂದ ಚಿಕ್ಕಬಳ್ಳಾಪುರ ನಗರಕ್ಕೆ ಸುಮಾರು 30-40% ಪಟ್ಟಣ ಪ್ರದೇಶದ ಜನರಿಗೆ ನೀರು ಹೋಗ್ತಾ ಇದೆ. ಹಾಗೇನೆ ಕೋಲಾರದಲ್ಲಿ ಹೋಗ್ತಾ ಇದೆ, ಹಾಗೇನೆ ದೊಡ್ಡಬಳ್ಳಾಪುರದಲ್ಲಿ ಹೋಗ್ತಾ ಇದೆ. ಹೀಗೆ ಎಲ್ಲೆಲ್ಲಿ ಕೊಳವೆ ಬಾವಿಗಳು ಕೆರೆಗಳಲ್ಲಿ ಕೊರೆಸಿದ್ರು ಅಂತ ಕೆರೆಗಳಿಗೆ ಈ ಅರೆಸಂಸ್ಕರಿತ ತ್ಯಾಜ್ಯ ನೀರು ಬಂದಿರೋದ್ರಿಂದ ಆ ಸುತ್ತಮುತ್ತ ಕೊಳವೆ ಬಾವಿಗಳು ರೀಚಾರ್ಜ್ ಆಗಿದಾವೆ. ಆದ್ರೆ ಆ ರೀಚಾರ್ಜ್ ಆಗಿರ್ತಕ್ಕಂಥ ಕೊಳವೆ ಬಾವಿಗಳಲ್ಲಿ ಅನೇಕ ರೀತಿಯಾದಂತಹ ನೈಟ್ರೇಟ್ಸ್ ಯುಕ್ತ ಬೇರೆ ಬೇರೆ ಮಾರಕವಾದಂತ ಸಬ್ಸ್ಟೆನ್ಸಸ್ ಇದೆ. ಆದ್ರೆ ಎಲ್ಲಾ ಕಡೆ ಹಂತದಲ್ಲಿ ಶುದ್ಧೀಕರಣ ಆದ್ರೆ ಇದಕ್ಕೊಂದು ಪರಿಹಾರ ಸಿಗುತ್ತೆ ಮೇಡಮ್. ಈಗ ಸೆಂಟ್ರಲ್ ಗವರ್ಮೆಂಟ್ 2013ರಲ್ಲಿ ಈ ದೇಶದ ಎಲ್ಲಾ ಈ ನಗರಗಳ ತ್ಯಾಜ್ಯ ನೀರನ್ನ ಮರುಬಳಕೆ ಮಾಡ್ಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ CPHEO ಗೈಡ್ ಲೈನ್ ಅಂತ ತಂದಿದೆ. ಸೆಂಟ್ರಲ್ ಗವರ್ಮೆಂಟ್ ಗೈಡ್ ಲೈನ್ಸ್. ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ, UPA ಸರ್ಕಾರ ಇದ್ದಾಗ ಮಾಡಿರ್ತಕ್ಕಂಥ ಗೈಡ್ ಲೈನ್ಸ್. ಅದರಲ್ಲಿ ಬೆಂಗಳೂರಿಗೆ ಟರ್ಷರಿ ಲೆವೆಲ್ ಟ್ರೀಟ್ಮೆಂಟ್ ಅನ್ನ ಮಾಡಿ ಆ ನಂತರದಲ್ಲಿ ನೀವು ಮರುಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಗೈಡ್ ಲೈನ್ ಮಾಡಿದೆ. ಇಟ್ಸ್ ಎ ಲಾ. ಆದ್ರೆ ಅಂತ ಒಂದು ಗೈಡ್ ಲೈನ್ ಅನ್ನ ಇವರು ಕಸದ ಬುಟ್ಟಿಗೆ ಎಸೆದು ಯಾರೋ ಕಾಂಟ್ರಾಕ್ಟರ್ ಹೇಳ್ದ ಅಥವಾ ಕನ್ಸಲ್ಟೆಂಟ್ ಹೇಳ್ದ ಅಂತ ಹೇಳ್ಬಿಟ್ಟು ಇವತ್ತು ಸೆಕೆಂಡರಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಗಳ ಮೇಲೆ ಒಂದು ಮಾಡ್ತಿರ್ತಕ್ಕಂಥ ಕಾಸ್ಟ್ಲಿ ಎಕ್ಸ್ಪೆರಿಮೆಂಟ್. ಈ ತರದ್ದು ಈ ಪ್ರಪಂಚದಲ್ಲಿ ಎಲ್ಲೂ ಮಾಡಿಲ್ಲ. ಅಲ್ಲ, ಅಲ್ಲಿ ಜನರಿಗೆ ಮಾತ್ರ ಇದರಿಂದ ಪ್ರಾಬ್ಲಮ್ ಆಗ್ತಿಲ್ಲ. ರೀಸೆಂಟ್ ಆಗಿ ಒಂದು ಸ್ಟಡಿ ಹೇಳಿತ್ತಲ್ಲ, ಬೆಂಗಳೂರಿಗೂ ಅಲ್ಲಿಂದ ತರಕಾರಿ, ಹಣ್ಣು, ಸೊಪ್ಪು ಸಪ್ಲೈ ಆಗುತ್ತೆ. ಎಕ್ಸಾಕ್ಟ್ಲಿ ತಾವು ಹೇಳಿದ್ದು ಸತ್ಯ. ಯಾವ ಈಗ ನೋಡಿ, ಎಂಪ್ರಿ ಅನ್ನುವಂತ ಸಂಸ್ಥೆ 2013ರಲ್ಲಿ ನೀವೇನು ಹೇಳ್ತಿದ್ದೀರಾ ಇದನ್ನ ಸಂಶೋಧನೆ ಮಾಡಿ ಬೆಂಗಳೂರಿನ ಅಡ್ಜಸೆಂಟ್ ಡಿಸ್ಟ್ರಿಕ್ಟ್ಸ್ ಅಂತ ಏನಿದೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ಲು, ರಾಮನಗರ, ಈ ಭಾಗಕ್ಕೆಲ್ಲ ಈ ಕಲುಷಿತ ನೀರು ಹೋಗ್ತಾ ಇದೆ. ಈ ಭಾಗದಿಂದ ಬರ್ತಿರ್ತಕ್ಕಂತ ತರಕಾರಿಗಳಲ್ಲಿ ಹೆವಿ ಮೆಟಲ್ಸ್ ಇದೆ, ಭಾರಿ ಲೋಹದ ಅಂಶಗಳು ಮತ್ತು ನೈಟ್ರೇಟ್ಸ್, ಸೀಸ, ಈ ತರದ್ದೆಲ್ಲ ಇದೆ ಅಂತ ಹೇಳಿ ಸಂಶೋಧನೆ ಮಾಡಿ ಹೇಳಿದ್ರು. ಅದನ್ನು ಸಹ ಸರ್ಕಾರ ಗಮನಿಸ್ಕೊಳ್ಳದೆ ಇವತ್ತು ಉಡಾಫೆಯಿಂದ ಅತ್ಯಂತ ಬೇಜವಾಬ್ದಾರಿಯಿಂದ ಇಲ್ಲ ರೀ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಿರತಕ್ಕಂಥದ್ದು ಈ ಜಿಲ್ಲೆಗಳಿಗೆ ಮಾಡ್ತಿರ್ತಕ್ಕಂಥ ಬರೀ ಮೋಸನೇ ಅಲ್ಲ. ಈ ಜಿಲ್ಲೆಗಳಿಗೆ ಬಂದಂತ ನೀರಿನಲ್ಲಿ ಬೆಳೆದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ 1.5 ಕೋಟಿ ಜನಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಹಾಲು, ಹಣ್ಣು, ಸೊಪ್ಪು, ತರಕಾರಿ ನಾವು ಬೆಳೆದು ಕೊಡ್ತಾ ಇದೀವಲ್ಲ, ನಮಗೆ ನೀವು ಕಲುಷಿತ ನೀರು, ರಾಸಾಯನಿಕ ಯುಕ್ತ ನೀರನ್ನು ಕೊಟ್ರೆ ಖಂಡಿತ ಅದೇ ನೀರು, ಅದೇ ತರಕಾರಿ, ಅದೇ ಸೊಪ್ಪು, ಅದೇ ಹಾಲು ನಿಮಗೆ ಬರ್ತಾ ಇದೆ. ಇದನ್ನ ಗಮನಿಸಬೇಕು. ಆತಂಕಕಾರಿ ಅಂದ್ರೆ ಈಗಲೇ ಪರಿಸ್ಥಿತಿ ಹಿಂಗಿದೆ, ಕ್ಯಾನ್ಸರ್ ಬರುತ್ತೆ ಅಂತೇಳಿ ರಿಪೋರ್ಟ್ ಹೇಳ್ತಿದೆ. ಬಹುಶಃ ರಿಪೋರ್ಟ್ ನಿಮ್ಮ ಹತ್ರ ಇದೆ ಅಂತ ನಾನು ಭಾವಿಸ್ತೀನಿ. ಅದನ್ನ ಆಮೇಲೆ ನಮಗೆ ಕಳಿಸ್ಕೊಡಿ ಸರ್. ಇದ್ರ ಜೊತೆಗೆ ಇನ್ ಫ್ಯೂಚರ್ ನಮ್ಮ ಮಕ್ಕಳ ಕಾಲಕ್ಕೆ ಏನಾಗ್ಬೋದು ಅನ್ನೋ ಆತಂಕ.
ಮೇಡಮ್, ಮಕ್ಕಳ ಕಾಲಕ್ಕೇನು ಅಲ್ಲಿವರೆಗೂ ಕಾಯ್ಬೇಕಾಗಿಲ್ಲ. ನಮ್ಮ ಕಾಲದಲ್ಲೇ ಇನ್ನೊಂದು 5 ವರ್ಷದಲ್ಲಿ ನೋಡ್ಬೇಕಾಗ್ತದೆ. ನೋಡಿ, ಪಂಜಾಬ್ ಅಲ್ಲಿ ಇದೇ ತರದ ಪೊಲ್ಯೂಷನ್ ಆಗಿ ಒಂದು ಕ್ಯಾನ್ಸರ್ ಟ್ರೈನ್ ಅನ್ನು ಹಾಕಿದ್ದಾರೆ, ಫ್ರೀ ಟ್ರೈನ್, ನೀವು ಫ್ರೀ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ. ಆಂಧ್ರ ಪ್ರದೇಶದಲ್ಲಿ ಉದ್ದಾನಂ ಅನ್ನುವಂಥದ್ದು ನೀವು ಗೂಗಲ್ ಮಾಡಿ ಸಿಗ್ತದೆ. ಅಲ್ಲಿನ ನೀರು ಕಲುಷಿತ ಆಗಿ, ಅಂತರ್ಜಲ ಕಲುಷಿತ ಆಗಿ, ಉದ್ದಾನಂನ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕಿಡ್ನಿ ಸಮಸ್ಯೆ ಆಗಿ ಇವತ್ತು ಅಲ್ಲಿ ಆ ನೀರಿನ ಕೊಳವೆ ಬಾವಿಗಳನ್ನೆಲ್ಲ ಸೀಸ್ ಮಾಡಿ ಅದಕ್ಕೆ ಬೇರೆ ಕಡೆಯಿಂದ ನೀರನ್ನ, ಅಂದ್ರೆ ಕೃಷ್ಣಾ ನದಿಯಿಂದ ನೀರನ್ನ ಪಂಪ್ ಮಾಡಿ ಆ ಪ್ರದೇಶಕ್ಕೆ ನೀರನ್ನು ಕೊಡುವಂತ ಪರಿಸ್ಥಿತಿ ಬಂದಿದೆ. ಈಗ ದೊಡ್ಡಬಳ್ಳಾಪುರದ ದೊಡ್ಡ ತುಮಕೂರು ಅನ್ನುವಂತ ಒಂದು ಗ್ರಾಮ ಪಂಚಾಯತಿಗೆ ಇದೇ ರೀತಿ ಕೆರೆ ಕಲುಷಿತ ಆಗಿದ್ರಿಂದ ಅಲ್ಲಿನ ನೀರನ್ನ ಕುಡಿಬಾರದು ಅಂತ ಹೇಳಿ ಸರ್ಕಾರನೇ ಈಗ ಆ ಕೊಳವೆ ಬಾವಿಗಳನ್ನ ಕ್ಲೋಸ್ ಮಾಡಿ, ಇದು ನಮ್ ಕಣ್ಮುಂದೆ 2025-26ರಲ್ಲಿ ಇರ್ತಕ್ಕಂತ ನಿದರ್ಶನ. ಬೇರೆ ಯಾವ್ದೋ ರಾಜ್ಯಕ್ಕೆ, ಯಾವ್ದೋ ದೇಶಕ್ಕೆ ಹೋಗ್ಬೇಕಾಗಿಲ್ಲ. ಆ ಕೆರೆಗೆ ನೀರು ಬಿಟ್ಟಿದ್ರಿಂದ ಆ ಹಳ್ಳಿಗಳ ಸುಮಾರು 6-7 ಹಳ್ಳಿಗಳ, 2 ಗ್ರಾಮ ಪಂಚಾಯತಿ ಹಳ್ಳಿಗಳ ಕುಡಿಯುವ ನೀರು ಕಲುಷಿತ ಆಗಿ ಅದನ್ನ ಇವಾಗ ಬೇರೆ ನೀರಿನಿಂದ ಸಬ್ಸ್ಟಿಟ್ಯೂಟ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಈ ರೀತಿ ಆದ್ರೆ 3 ಜಿಲ್ಲೆಗಳಲ್ಲಿ ದೊಡ್ಡ ಅಪಾಯ ಸಿಗ್ತದೆ. ಇದ್ರ ಹಿಂದ್ಗಡೆ ಬಹಳ ದೊಡ್ಡ ಈ ಪೈಪ್ಲೈನ್ ಲಾಬಿಯವರ ಹುನ್ನಾರ ಇದೆ. ಅದಕ್ಕೆ ಇವತ್ತು ನಮ್ಮ ರಾಜಕಾರಣಿಗಳು ಆ ಪೈಪ್ಲೈನ್ ಲಾಬಿಯವರಿಗೆ ಮಣಿದು ನಮ್ಮ ಜಿಲ್ಲೆಗಳಿಗೆ ಇಂಥ ಮೋಸವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಮೇಡಮ್. ಖಂಡಿತ ಈ ಸುದ್ದಿಯನ್ನ ಫಾಲೋ ಅಪ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಆಂಜನೇಯ ರೆಡ್ಡಿ ಅವರೇ ಮಾತಾಡೋದಕ್ಕೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ. ಇಲ್ಲಿ ರಾಜಕಾರಣಿಗಳು ಲಾಭಿಗೆ ಒಳಗಾಗಿದ್ದಾರೆ ಅನ್ನೋ ಆರೋಪದ ಮಧ್ಯದಲ್ಲಿ ಶಾಸಕರು ಅಸಹಾಯಕರಾದ್ರ, ಏನು ಮಾಡದ ಪರಿಸ್ಥಿತಿಲಿ ಇದ್ದಾರಾ? ಶರ್ಮಿತಾ ಶೆಟ್ಟಿ, ಖಂಡಿತವಾಗಿಯೂ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದ ಪರಿಸ್ಥಿತಿ, ಅವರ ಆಕ್ರಂದನ, ಅವರ ಅಳಲು ಈಗ ಯಾರು ಹೇಳತಿರದ್ದು. ಯಾಕಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಾಗೂ ನಗರಕ್ಕೂ ಸಹ ಕೂಗಳೆತ್ತೆ ದೂರದಲ್ಲಿರುವಂತಹ ಈ ಗ್ರಾಮದಲ್ಲಿ ಈಗ ಅನಾರೋಗ್ಯ ಪೀಡಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು. ಈಗಾಗಲೇ ಗ್ರಾಮಸ್ಥರು ಬಹಳಷ್ಟು ರೀತಿಯಾದಂತಹ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ HN ವ್ಯಾಲಿ 2ನೇ ಹಂತದ ಶುದ್ಧೀಕರಣ ಏನು ಈ ಒಂದು ಕೆರೆಗೆ ಬೀಳ್ತಾ ಇದ್ರು, ಅದೇ ಜೊತೆಗೆ ಚಿಕ್ಕಬಳ್ಳಾಪುರ ನಗರದ UGD ನೀರು ಸಹ ಇದೇ ಒಂದು ಕೆರೆಗೆ ತುಂಬಿಕೊಳ್ತಾ ಇದೆ. ಸೊ ಅದು ಕೆರೆಯ ಪಕ್ಕದಲ್ಲಿಯೇ ಇರುವಂತಹ ಈ ಒಂದು ಬನ್ನಿಕುಪ್ಪೆ ಗ್ರಾಮದಲ್ಲಿ ಈ ಕೆರೆಯ ನೀರಿನಿಂದ ಅಂತರ್ಜಲ ಮಟ್ಟ ಮಾತ್ರ ಹೆಚ್ಚಾಗ್ತಾ ಇದೆ. ಆದ್ರೆ ಅದೇ ಒಂದು ನೀರಿನಿಂದ ನಾವು ಪ್ರತಿನಿತ್ಯ ಬದುಕಲು ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಬೋರ್ಗಳು ಎಷ್ಟೇ ರೀಚಾರ್ಜ್ ಆದ್ರೂ ಸಹ ಅದರಿಂದ ಬರುವಂತಹ ನೀರು ಬಹಳಷ್ಟು ರೀತಿಯಾದಂತಹ ವಿಷಕಾರಿಯಾಗಿದ್ದಂತಹ ನೀರು ಈಗ ನಮ್ಗೆ ಸಿಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಅದೇ ನೀರನ್ನ ಒಂದು ಫಿಲ್ಟರ್ ವ್ಯವಸ್ಥೆ ಮುಖಾಂತರ ಅವರು ನೀರಿನ ಕುಡಿಯುವ ವ್ಯವಸ್ಥೆ ಮಾಡಿದ್ರು ಸಹ ಅದರಲ್ಲಿಯೂ ಸಹ ಬಹಳಷ್ಟು ರೀತಿಯಾದಂತಹ ಒಂದು ವಿಷಕಾರಿ ಅಂಶಗಳು ಪತ್ತೆಯಾಗಿವೆ ಅಂತ ಈಗಾಗಲೇ ಗ್ರಾಮಸ್ಥರು ಒಂದು ರೀತಿಯಾದಂತಹ ಆರೋಪವನ್ನ ಮಾಡಿದ್ರೆ, ಇದೇ ಒಂದು ಕುಡಿಯುವುದ ನೀರಿನಿಂದ ಇಲ್ಲಿ ಪರಿಸ್ಥಿತಿ ಏನಾಗ್ತಾ ಇದೆ ಅಂದ್ರೆ ಕ್ಯಾನ್ಸರ್ ಹಾಗೂ ಗರ್ಭಕೋಶ ಸಮಸ್ಯೆ, ಕಿಡ್ನಿ, ಹೀಗೆ ಬಹಳಷ್ಟು ರೀತಿಯಾದಂತಹ ಗಂಭೀರ ಕಾಯಿಲೆಗಳು ಸಹ ನಮ್ಗೆ ಬರ್ತಾ ಇದೆ ಅಂತ ನೇರವಾಗಿ ಈಗ ಗ್ರಾಮಸ್ಥರು ಆರೋಪ ಮಾಡ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ದೂರುಗಳನ್ನ ಸಲ್ಲಿಸಿದ್ರು, ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿಯನ್ನ ಥ್ಯಾಂಕ್ ಯು ದತ್ತಾತ್ರೇಯ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇಲ್ಲಿ ಸಮಸ್ಯೆ ನೂರಾರಿದೆ. ಯಾಕಂದ್ರೆ ಅಲ್ಲಿ ನೀರು ಕುಡಿದವ್ರಿಗೂ ಪ್ರಾಬ್ಲಮ್ ಆಗ್ತಿದೆ, ಆ ನೀರಲ್ಲಿ ಬೆಳೆ ಬೆಳೆದು ಅದನ್ನ ಯಾವ್ಯಾವ ಕಡೆ ಸಪ್ಲೈ ಮಾಡ್ತಿದ್ದಾರೆ ತಿಂದವ್ರಿಗೂ ಪ್ರಾಬ್ಲಮ್ ಆಗ್ತಿದೆ. ಒಂದ್ ಕಡೆ ಗರ್ಭಕೋಶ ಸಮಸ್ಯೆ ಆಗ್ತಾ ಇದೆ, ಇನ್ನೊಂದ್ ಕಡೆ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗ್ತಿರೋದ್ರಿಂದ ವರದಿನೂ ಅದನ್ನ ಹೇಳ್ತಾ ಇದೆ, ಅನಾರೋಗ್ಯಕ್ಕೀಡಾಗ್ತಿದ್ದಾರೆ. ಇನ್ನೊಂದ್ ಕಡೆ ಫರ್ಟಿಲಿಟಿ ರೇಟ್ ಕೂಡ ಕಮ್ಮಿ ಆಗ್ತಾ ಇದೆ. ಸೊ ಈ ಬಗ್ಗೆ ತುರ್ತಾಗಿ ಗಮನ ಹರಿಸಬೇಕು ಅಂತ ಹೇಳ್ತಾ ಈ ಸುದ್ದಿ